ಹಾಯ್, ನಾನು ನಿಮ್ಮ ಸುನೀತಾ. ಇವತ್ತು ಒಂದು ಹೀರೆಕಾಯಿ ಪಲ್ಯದ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ರೀ. ಮೊದಲಿಗೆ ನಾನು ಒಂದು ಅರ್ಧ ಕೆಜಿ ಹೀರೆಕಾಯಿನ ನೀರಿನಲ್ಲಿ ತೊಳೆದುಬಿಟ್ಟು ತೊಗೊಂಡಿದ್ದೀನಿ ರೀ. ತೊಗೊಂಡು ಅದರದ ಸಿಪ್ಪಿ ಮೇಲಿಂದ ಸಿಪ್ಪಿನೆಲ್ಲ ತಿರ್ಕೊಂಡಿದ್ದೀನಿ ರೀ. ಈ ಸಿಪ್ಪಿ ತುರಿದ ಸಿಪ್ಪಿ ಏನು ವೇಸ್ಟ್ ಆಗೋದಿಲ್ಲ. ಇದನ್ನು ನಾನು ಸಿಪ್ಪಿಯೊಳಗಿಂದ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ಮುಂದಿನ ದಿನಕ್ಕೆ ತಿಳಿಸ್ಕೊಡ್ತೀನಿ ರೀ ನಿಮಗೆ. ಅಲ್ಲಿ ತನಕ ಅಂದರೆ ನಾವೇನು ಮಾಡಬೇಕಂದ್ರೆ ಈ ತುರಿದಿಟ್ಕೊಂಡಿದ್ದ ಹೀರೆಕಾಯಿನ ಸಣ್ಣಗೆ ಹೆಚ್ಕೊಂಡು ತೊಗೊಂಡಿದ್ವಿ. ಈ ಹೆಚ್ಚಬೇಕಾದ್ರೆ ಒಂದೊಂದು ಹೀರೆಕಾಯಿ ವಿಷ ಬರ್ತಿರ್ತಾವೆ ರೀ. ವಿಷ ಬಂದಂಥ ಹೀರೆಕಾಯಿನ ಹಾಕಿದ್ರೆ ಪಲ್ಯ ಹಾಳಾಗೋ ಚಾನ್ಸ್ ಇರ್ತೈತಿ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಒಂದು ಹೀರೆಕಾಯಿನ ತೊಗೊಂಡು ಸ್ವಲ್ಪ ಕಟ್ ಮಾಡಿ ತಿಂದು ನೋಡಿ ಹೆಚ್ಚಬೇಕು ರೀ. ಆವಾಗ ಹೀರೆಕಾಯಿ ಎಲ್ಲ ಚಲೋ ಇರ್ತೈತಿ. ಹೆಚ್ಚಿಟ್ಕೊಂತ ಹೀರೆಕಾಯಿನ ನೀರಿನೊಳಗೆ ಹಾಕಿಡ್ಬೇಕು ರೀ. ಆಮೇಲೆ ಒಂದು ಉಳ್ಳಾಗಡ್ಡಿ ತೊಗೊಂಡು ಸಣ್ಣಗೆ ಹೆಚ್ಚಿಟ್ಕೋಬೇಕು ರೀ ಪಲ್ಯಕ್ಕೆ. ಆಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಒಂದು ಬಾಂಡೆಲೆನ ಒಲೆ ಮೇಲೆ ಇಟ್ಕೊಂಡು 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಚಟಪಟ ಅಂದಮೇಲೆ ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು ರೀ. ಸ್ವಲ್ಪ ಹೊತ್ತು ಬಾಡಿದ ಮೇಲೆ ಹೆಚ್ಚಿಟ್ಕೊಂಡಂಥ ಹೀರೆಕಾಯಿ ಏನಾದವಲ್ಲ ಅದಕ್ಕೆ ಹಾಕಬೇಕು. ಆಮೇಲೆ 1 ಚಮಚದಷ್ಟು ಹಸಿ ಖಾರ ಹಾಗೂ ಗುರೋಳ್ಳು ಪುಡಿ, 1.5 ಚಮಚದಷ್ಟು ಗುರೋಳ್ಳು ಪುಡಿ ಹಾಗೂ ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಬೆಲ್ಲನ ನೀವು ಬೇಕಂದರೆ ಹಾಕ್ಬೇಕ್ರಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಹಾಗೆ ಬೆಲ್ಲ ಹಾಕ್ತಾನು ಪಲ್ಯ ಮಾಡ್ಬೋದು ರೀ. ಆಮೇಲೆ ಏನು ಮಾಡಿದ್ವಿ ಅಂದರೆ ಅದನ್ನು 1-2 ನಿಮಿಷ ಬೇಯಕ್ಕೆ ಇಟ್ಕೊಂಡಿದ್ವಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಬಾಯಿ ಮುಚ್ಚಿ ಮಿಶ್ರಣ ಮುಡಿಸಿ 2 ನಿಮಿಷ ಬೇಯಕ್ಕೆ ಇಟ್ಕೊಂಡ್ವಿ. ಅಲ್ಲಿ ತನಕ ಅಂದರೆ ನಾನು 1 ಕಪ್ ಗೋಧಿ ಹಿಟ್ಟು ತೊಗೊಂಡು ಸ್ವಲ್ಪ ಉಪ್ಪು ಹಾಗೂ ಎಣ್ಣೆ ಹಾಕಿ ಚೆಂದಾಗಿ ನಾದಿಟ್ಟು ಒಂದು 10 ನಿಮಿಷ ರೆಸ್ಟಿಗೆ ಬಿಟ್ಟಿರಿ. ಹೀರೆಕಾಯಿ ಪಲ್ಯ ಜೊತೆಗೆ ಚಪಾತಿ ಬೆಸ್ಟ್ ಕಾಂಬಿನೇಷನ್ ಇರ್ತೈತಿ. ಅದ್ರ ಜೊತೆಗೆ ನಾನು ಚಪಾತಿ ಮಾಡಿದ್ದೆ. ಚಪಾತಿ ಮಾಡೋಕೆ ನಾನು ಮೊದಲೇ ಉಳ್ಳಿ ತಗೊಂಡು ಅದನ್ನು ಪದರ ಹಚ್ಚಿ ಇಟ್ಟೇರಿ. ಪದರ ಹಚ್ಚಿಟ್ಟು ಒಂದೊಂದು ಚಪಾತಿ ಮಾಡಿ ನಾನು ಹೀರೆಕಾಯಿ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೇನೆ. ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಅಂತಂದು ನೀವು ಇದೇ ಥರ ಮನೆಯಲ್ಲಿ ಹೀರೆಕಾಯಿ ಪಲ್ಯನ ನಾ ಹೇಳಿದ ರೀತಿಯೊಳಗೆ ಮಾಡಿಕೊಂಡು ನೋಡಿ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಅಂತ್ರಿ. ಥ್ಯಾಂಕ್ ಯು.